ಹಾಯ್ ಎಲ್ಲರಿಗೂ ಶುಭ ದಿನ. ಹಾಗೆ ಈ ನಮ್ಮ ವಿಡಿಯೋಗೆ ಸ್ವಾಗತ. ಇವತ್ತು ಏನಪ್ಪಾ ಅಂತಂದ್ರೆ ನಮ್ಮಮ್ಮ ಒಂದು ಬೆಣ್ಣೆ ಮಾಡೋ ವಿಡಿಯೋ ಆ್ಯಂಡ್ ಬೆಣ್ಣೆ ತೆಗೆಯೋ ವಿಡಿಯೋ ಮಾಡ್ತಾ ಇದ್ದಾರೆ. ಹಾಗೆ ನೋಡೋಣ ಬನ್ನಿ. ನಾನಿವತ್ತು ಕೆನೆ ಭರಿತ ಹಾಲಿನಲ್ಲಿ ಬೆಣ್ಣೆ ತೆಗಿತೀನಿ. ಓಕೆ, ಲೆಟ್ಸ್ ಸಿ. ಇದನ್ನ ನಾನು ದಿನಾನು 20 ದಿವಸ ದಿನಾನು ಕೆನೆ ಹಾಲು ಕಾಯಿಸಿದ್ರಲ್ಲಿ ಕೆನೆ ಎತ್ತು ಮಡಗಿ ಅದಕ್ಕೆ ದಿನಾನು ಒಂದೊಂದು ಸ್ಪೂನ್ ಮೇಲೆ ಮೊಸರು ಹಾಕ್ತಾ ಬರ್ತಾ ಇದೀನಿ. ಇದು ಗೊತ್ತಾಯ್ತಾ? ಇವಾಗ ಇದನ್ನೇ ಈ ಮಿಕ್ಸಿ ಜಾರ್ಗೆ ಹಾಕೊಂಡು ಸುಮ್ಮನೆ ಲೈಟಾಗಿ ಮಾಡ್ಕೋಬೇಕು. ಲೈಟಾಗಿ ಅಮ್ಮ, ಹಾಗಾದ್ರೆ ಬೆಣ್ಣೆ ರೆಡಿ ಇದೆ. ಹೇಗೆ ಬೆಣ್ಣೆನ ಉಪಯೋಗಿಸ್ತೀಯಾ, ಹಾಗೆ ತುಪ್ಪ ಹೇಗೆ ಮಾಡ್ತೀಯಾ ಹೇಳ್ತೀಯ ಅಮ್ಮ? ಪಂಚು, ಇವಾಗ ಬೆಣ್ಣೆ ರೆಡಿ ಇದೆಯಲ್ಲ, ಇದು ಕೃಷ್ಣನ್ಗೆ ಪ್ರಿಯವಾದದ್ದು ಬೆಣ್ಣೆ. ರೊಟ್ಟಿ, ಚಪಾತಿ, ದೋಸೆ ಮೇಲೆ ಹಾಕ್ಕೊಂಡು ತಿಂದರೆ ತುಂಬ ರುಚಿ ಕೊಡುತ್ತೆ. ಆಮೇಲೆ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಿದ್ಮೇಲೆ ಅದನ್ನ ಎಲ್ಲ ತರಹದ ತಿನಿಸುಗಳಲ್ಲೂ ಹಾಕ್ಕೊಂಡು ತಿಂದರೆ ಅದಿನ್ನೂ ಸಖತ್ ಟೇಸ್ಟ್ ಕೊಡ್ತದೆ. ಈಗ ಕಾಯಿಸ್ಬಿಡೋಣ ಬಾ. ಬೆಣ್ಣೆ ತುಂಬ ಪೌಷ್ಟಿಕ ಆಹಾರ, ತುಂಬ ಹೆಚ್ಚಿನ ಕೊಬ್ಬಿನಾಂಶ ಇರುತ್ತೆ ಇದರಲ್ಲಿ. ಮಿತವಾಗಿ ಬಳಸೋದು ಒಳ್ಳೆಯದು. ಪಂಚು, ಬೆಣ್ಣೆ ಕಾದು ತುಪ್ಪ ಆಗೋಕ್ಕೆ ಕೃಷ್ಣನ ಮೇಲೆ ಒಂದು ಹಾಡೇನೆ. ಖಂಡಿತ ಹೇಳ್ತೀನಿ. ಸೊ ಕೃಷ್ಣನಿ ಬೇಗನೆ ಬಾರೋ ಹೇಳ್ತೀನಿ. ಪ್ಯಾರಿಸ್ ಬೆಣ್ಣೆ ಅದು ಕೃಷ್ಣನಿ ಬೇಗನೆ ಅದನ್ನ ಹೇಳು. ಓಕೆ ಓಕೆ. ಕೃಷ್ಣನಿ ಬೇಗನೆ ಬಾರೋ, ಶ್ರೀ ಕೃಷ್ಣನಿ ಬೇಗನೆ ಬಾರೋ, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು, ವಾಸುದೇವ ವೇಣುಗೋಪಾಲ ಕೃಷ್ಣ ಬಾ ನೀ ಬೇಗ ಬಾ, ಕೃಷ್ಣನಿ ಬೇಗನೆ ಬಾರೋ, ಶ್ರೀ ಕೃಷ್ಣನಿ ಬೇಗನೆ ಬಾರೋ. ಥ್ಯಾಂಕ್ ಯು. ಸ್ಮೆಲ್ ಪಂಚು, ಇದೇನು ಗೊತ್ತಾ, ಬರೀ ಒಂದು 25-30 ದಿವಸ ಕೆನೆ, ಅಷ್ಟು ಕೆನೆಗೆ ಇಷ್ಟು ತುಪ್ಪ ಬಂದಿರೋದು ನೋಡಿ. ಇವಾಗ ಉಪ್ಪು, ಪಂಚು ಒಂದು ಚಿಟಿಕೆ ಅರ್ಶಿನ ಹಾಕ್ತಾ ಇದ್ದೀನಿ, ಆಯಿತಾ? ಆಮೇಲೆ ಇನ್ನು ಇದಕ್ಕೆ ಕರಿಬೇವು ಹಾಕ್ಬೋದು. ಕರಿಬೇವು ಹಾಕ್ಲಿಲ್ಲ ಅಂದರೆ ವಿಳೆದೆಲೆ ಹಾಕ್ಬೋದು. ಎಲ್ಲ ಬೇರೆ ಬೇರೆ ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ. ಓಕೆ, ಈಗ ಅರ್ಶಿನ ಹಾಕಿದ್ದು ಏನು ಕಲರ್ ಬರುತ್ತೆ? ಕಲರ್ ಬರುತ್ತೆ. ಉಪ್ಪು ಹಾಕಿದ್ದು ಉಪ್ಪು ಕೊಡುತ್ತೆ, ಟೇಸ್ಟ್ ಕೊಡುತ್ತೆ. ಅದು ಹಾಕೊಂಡಾಗ ನಮ್ಗೆ ತುಪ್ಪ ಉಪ್ಪಾಗಿ ಚೆನ್ನಾಗಿರುತ್ತೆ, ಅದು ಕರೆಕ್ಟ್ ಆಗಿರುತ್ತೆ. ಓಕೆ, ತುಪ್ಪ ರೆಡಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.